ಕಾರ್ಯಕ್ರಮ ನಡೀತಾ ಎಲ್ಲರಿಗೂ ನಮಸ್ಕಾರ. ನಾವು ಕೇತಿವಾಲ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಇದು ಅಗ್ರಿಟೆಕ್ ಕಂಪ್ನಿ ಆ್ಯಂಡ್ ಫೌಂಡೇಶನ್, ಕೇತಿವಾಲ ಫೌಂಡೇಶನ್ ಇದೆ. ಇದರಿಂದ ರೈತರಿಗೆ ನಾಟ್ ಓನ್ಲಿ ಮಾರ್ಕೆಟಿಂಗ್ ಪ್ಲೇಸ್ ಅಂತ ಕ್ರಿಯೇಟ್ ಮಾಡಬೇಕಂತ ಅಲ್ಲ, ಸೋಯಿಂಗಿಂದ ಹಾರ್ವೆಸ್ಟಿಂಗು, ಮಾರ್ಕೆಟಿಂಗ್ ಎಲ್ಲ ಕಡೆಯಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಮಾಡಿದ್ರೇ ಸಾಯಿಲ್ ಫೆರ್ಟಿಲಿಟಿ ಆಗ್ಬೋದು, ಇಲ್ಲ ಅಂದರೆ ಬೆಲೆಗೆ ಬೆಲೆ ಕೊಡೋದಾಗೋದು ಎಲ್ಲ ಆಗತ್ತೆ ಅಂತ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದರಿಂದ ಕೇತಿವಾಲೆಯಿಂದ 10 ಇನಿಷಿಯೇಟಿವ್ಸ್ ಇದೆ. ಅದರಲ್ಲಿ ಒಂದು ಕೇತಿ ಕಾರ್ನರ್, ಅದೇನಂದ್ರೆ ಮಾರ್ಕೆಟ್ ಪ್ಲೇಸ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫಾರ್ಮ್ ಪ್ರೊಡ್ಯೂಸ್ ಸೇಲ್ ಮಾಡೋಕ್ಕೆ ಡೈರೆಕ್ಟ್ಲಿ ಇಲ್ಲಿ ಫಾರ್ಮರ್ಸು and FPOs, agri entrepreneurs are the vendors, and consumer can know that one ಎಲ್ಲಿ ಯಾವ ಸೈಟಲ್ಲಿ ಅದು ಆಗಿದೆ, ಇಲ್ಲಿ ఏ ಫೀಲ್ಡಲ್ಲಿ ಆಗಿದೆ ಅಂತ ಫಾರ್ಮರ್ಗೆ ಕ್ವಾಲಿಟಿ ನೋಡ್ಕೊಂಡು ಡೈರೆಕ್ಟಾಗಿ ಫಾರ್ಮರ್ಗೆ ರೇಟಿಂಗ್ ಕೊಡ್ತಾರೆ. ಇದು ಬ್ಯಾಂಗ್ಳೂರಲ್ಲಿ ಈಚ್ 5 ಕಿಲೋಮೀಟರ್ಸ್ ಒಂದು ಸ್ಟೋರ್ ಓಪನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅದರಲ್ಲೇ ಯಾರನ್ನ ಆರ್ಡರ್ ಮಾಡ್ಕೊಂಡ್ರೆ ಅದು ಫಾರ್ಮರ್ ಹೆಸರಿಂದಾನೇ ನಾವು ಲಾಜಿಸ್ಟಿಕ್ಸ್ ಮಾಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ಅದು ಬಿಟ್ಟು ನಾವು ಕೇತಿ ಕೇಂದ್ರ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಚ್ ಹೋಬ್ಳಿದಲ್ಲಿ 15 ಏಕರ್ಸ್ ಜಮೀನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 16 ಸರ್ವಿಸ್ ಇರುತ್ತೆ ಅಲ್ಲಿ. ಅದೇ ಎಲ್ಲ ಫಾರ್ಮ್ ಮಿಷನರಿ ಆಗ್ಬೋದು, ಸ್ಮಾರ್ಟ್ ಫಾರ್ಮಿಂಗ್ ಆಗ್ಬೋದು, ಸೆನ್ಸರ್ ಬೇಸ್ಡ್ ಅಗ್ರಿಕಲ್ಚರ್ ಆಗ್ಬೋದು, ಫಾರ್ಮ್ ಡಾಕ್ಟರ್ ಆಗ್ಬೋದು, ಲೈಫ್ ಸ್ಟಾಕ್ ಡಾಕ್ಟರ್ ಆಗ್ಬೋದು, ಸಾಯಿಲ್ ಟೆಸ್ಟಿಂಗ್ ಆಗ್ಬೋದು, ವಾಟರ್ ಟೆಸ್ಟಿಂಗ್ ಆಗ್ಬೋದು, ಬೆಲೆ ಅದೇ ಕ್ರಾಪ್ ಟೆಸ್ಟಿಂಗ್ ಆಗ್ಬೋದು, ಎಲ್ಲ ಮಾಡಿಸ್ತೀವಿ. ಅದಾಗಿದ ಮೇಲೆ ಫಾರ್ಮರ್ ಟ್ರೈನಿಂಗು ಸೆಂಟರ್ ಓಪನ್ ಮಾಡ್ತಾ ಇದ್ದೀವಿ. ಫಾರ್ಮರ್ಗೆ ಇನ್ಸೂರೆನ್ಸ್ ಕೊಡೋದು, ಮತ್ತೆ ಕ್ರಾಪ್ ಪ್ರೊಸೆಸಿಂಗ್ ಮಾಡೋದು. ಯಾಕಂದ್ರೆ ಇವಾಗ ನಾವು ಕ್ರಾಪ್ ಬಂದಿದ ಮೇಲೆ ಏನು ಬ್ಯಾಗ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಂತೇವೆ, ಶಾರ್ಟಿಂಗ್ ಮಾಡೋದಲ್ಲ, ಗ್ರೇಡಿಂಗ್ ಮಾಡೋದಲ್ಲ. ಬಟ್ ಅದೆಲ್ಲ ಮಾಡಿದ್ರೇನೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಾವು ಸೇಲ್ ಮಾಡಕ್ ಈಸಿ ಆಗುತ್ತೆ. ಸೊ ಅದೆಲ್ಲ ಪ್ರಾಸೆಸ್ ನಮ್ಮ ಹತ್ರ ಇರುತ್ತೆ. ಪ್ಯಾಕಿಂಗ್ ಬಗ್ಗೆ ಅವ್ರು ತಿಳಿಸಿ ಪ್ಯಾಕಿಂಗ್ ಮಾಡಿಸ್ಕೊಂಡು ಆಮೇಲೆ ಅವ್ರು ನಾವು ಪ್ಲಾಟ್ಫಾರ್ಮ್ ಸೇಲ್ ಮಾಡ್ಬೋದು, ಇಲ್ಲಾಂದ್ರೆ ಅವ್ರು ಔಟ್ ಸೈಡ್ ಸೇಲ್ ಮಾಡ್ಬೋದು. ಕಂಪಲ್ಸರಿ ಅಂತ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಸೇಲ್ ಮಾಡಕ್ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟ್ ವುಮೆನ್ ಗ್ರೂಪ್ಸ್ ಅವ್ರಿಗೆ ಟ್ರೈನಿಂಗ್ ಮಾಡಿಸಿ ಫುಡ್ ಪ್ರಾಸೆಸಿಂಗ್ ಅಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿಸಿ ಅವ್ರ ಹೆಸರಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟಿಂಗ್ ಸಪೋರ್ಟ್ ನಾವು ಕೇತಿವಾಲ ಅವ್ರು ಕೊಡ್ತೀವಿ. ಅದಾದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತು, ಒಂದೊಂದು ಟೈಮ್ ಬೆಲೆ ರೇಟು ಕಡಿಮೆ ಆಗ್ತಾ ಇರುತ್ತೆ. ಆ ಟೈಮ್ದಲ್ಲಿ ವೇರ್ ಹೌಸಸ್ ಇರಬೇಕು. ಓನ್ಲಿ ವೇರ್ ಹೌಸಸ್ ಅಲ್ಲಿ ಇಟ್ಟಿದ್ರೆ ಪ್ರಯೋಜನ ಇಲ್ಲ. ಯಾಕಂದ್ರೆ ಆ ಟೈಮ್ಗೆ ರೈತಗಳಿಗೆ ದುಡ್ಡು ಬೇಕಾಗತ್ತೆ. ಅದಕ್ಕೋಸ್ಕರ ಅದು ಆ ಸಪೋರ್ಟ್, ಫೈನಾನ್ಷಿಯಲ್ ಸಪೋರ್ಟ್ ಅರ್ಬನೈಟ್ಸ್ ಇನ್ವಾಲ್ವ್ ಮಾಡಿ, ಅಂದ್ರೆ ಜನರಲ್ ಪಬ್ಲಿಕ್ ಇನ್ವಾಲ್ವ್ ಮಾಡಿ ಅವರು ಆ ಬೆಳೆಗೆ ಸ್ವಲ್ಪ ದುಡ್ಡು ಕೊಡ್ತಾರೆ. ಅದಾದ್ಮೇಲೆ ಫಾರ್ಮರ್ ಯಾವಾಗ ಸೇಲ್ ಮಾಡಿದ್ಮೇಲೆ ಅವಾಗ ರಿಟರ್ನ್ ಮಾಡಬಹುದು. ಈ ಎಲ್ಲ ಕಾರ್ಯಕ್ರಮಕ್ಕೆ ನಾವು ನಡೀತಾ ಇದ್ದೀವಿ. ನೆಕ್ಸ್ಟ್ ಒಂದು ಮ್ಯಾಗಝಿನ್ ರನ್ ಮಾಡ್ತಾ ಇದ್ದೀವಿ, KV ಡೈಲಾಗ್ಸ್ ಅಂತ. 8 ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲಿ ನಡೀತಾ ಇದೆ. ಕನ್ನಡದಲ್ಲಿ ಕೇತಿವಾಲ ಸಂವಾದ ಅಂತ, ಅಂಡ್ ತಮಿಳ್ KV ರಿಯಾಡಲ್, ಹಿಂದಿ ಕೇತಿ ಸಂವಾದ್, ಮರಾಠಿ ಶೇತಿ ಸಂವಾದ್, ಗುಜರಾತಿ ಕೇತಿನೋ ಸಂವಾದ್, ಬೆಂಗಾಲಿ ಕೇತಿ ಸಂಲಾಪ, ಅಂಡ್ ತೆಲುಗು ಕೇತಿವಾಲ ಚರ್ಚಾ, ಅಂಡ್ ಅರ್ಬನ್ ಗಾರ್ಡನಿಂಗ್ ಅಂಡ್ ಅರ್ಬನ್ ಫಾರ್ಮಿಂಗ್ ಬಗ್ಗೆ ಅರ್ಬನ್ ಕೃಷಿ, ವುಮೆನ್ ಎಂಪವರ್ಮೆಂಟ್ ಬಗ್ಗೆ ನಾರಿ ಶಕ್ತಿ, ಅಂಡ್ ಫಿಲಿಪಿನೋ ಲ್ಯಾಂಗ್ವೇಜ್ ಅಲ್ಲಿ ನಡೀತಾ ಇದೆ KV ಡಿಲಾಗೋ ಅಂತ. ಇದು ಬಿಟ್ಟು ಅನ್ನೊಂದು 7 ಕಂಟ್ರೀಸ್ ಅಲ್ಲಿ ನಮ್ಮ ಇನಿಷಿಯೇಟಿವ್ಸ್ ಬೇಗ ಸ್ಟಾರ್ಟ್ ಆಗ್ತಾ ಇದೆ. ಇದರಿಂದ ಜನಗಳಿಗೆ ನೆಕ್ಸ್ಟ್ ಜನರೇಷನ್ಗೆ ಒಳ್ಳೆ ಫುಡ್ ಕೊಡಬೇಕಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ನಮ್ಮ ಮಿಷನ್ ಏನಂದ್ರೆ ಬಿಲ್ಡ್ ವೆಲ್ದಿ ಇಂಡಿಯಾ. ಇದು ನಾವು ಕ್ಯಾಪೆಕ್ ಅಂತ ಹೇಳಿ ಗೌರ್ಮೆಂಟ್ ಆಫ್ ಕರ್ನಾಟಕ ಎಂಟರ್ಪ್ರೈಸಸ್ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮ ಜನಕ್ಕೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆವು. ಯಾಕಂದ್ರೆ ಜನಕ್ಕೆ ಅವೇರ್ನೆಸ್ ಇಲ್ಲ. ಆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಇದು ಪ್ರಯತ್ನ ಇದೆ ನಮ್ದು. ಇವತ್ತಿನ ದಿವಸ ಸುಮಾರು 1000 ಜನ ಸೇರಿದ್ದಾರೆ. ಆ 1000 ಜನಕ್ಕೆ ಇದು ತಲುಪಿಸಿದ್ರೆ ಅವ್ರ ಸುತ್ತಮುತ್ತ ಇದಕ್ಕೂ ಅವರು ಇದು ಮಾಡ್ತಾರೆ. ಗೌರ್ಮೆಂಟ್ ಬೇಕಾದಷ್ಟು ಫಂಡ್ಸ್ ಉಪಯೋಗಿಸೋರು ಅವರಿಲ್ಲ. ಸೊ ಅದಕ್ಕೆ ಇದು ಗೌರ್ಮೆಂಟ್ ಫೆಸಿಲಿಟೀಸು ಯೂಸ್ ಮಾಡು ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಇವತ್ತು ಇದು ಮಾಡ್ಕೊಂಡಿದ್ದೆವು. ಮಿನಿಸ್ಟರ್ ಕೂಡ ಬಂದು ಎಲ್ಲ ಪ್ರಶಸ್ತಿ 24 ಜನಕ್ಕೆ ಪ್ರಶಸ್ತಿಗೆ ನೀಡ್ತಾ ಇದ್ದೇವೆ. ಅದರಲ್ಲೇ 3 ಗೌರ್ಮೆಂಟ್ ಎಂಪ್ಲಾಯೀಸ್ಗೆ, 3 ಬ್ಯಾಂಕರ್ಸ್ಗೆ ಯಾರು ಸಹಾಯ ಮಾಡಿದ್ದಾರೆ, ಮತ್ತು 9 MSME ಇದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಮೀಡಿಯಂ, ಮೈಕ್ರೋ ಏನಂದ್ರೆ ಅವ್ರಿಗೆ ಕೊಟ್ಟಿದ್ದೆವು. 9 ಜನ ಇದಕ್ಕೆ ಏನಂತಾರೆ DRPs ಅಂದ್ರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳ್ತಾರೆ. ಈ ಇದಕ್ಕೆ ಸಹಾಯ ಮಾಡಿ ಇವ್ರಿಗೆಲ್ಲ ಎನ್ಕರೇಜ್, ಮೋಟಿವೇಶನ್, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ಐಡೆಂಟಿಫೈ ಮಾಡಿ ದಿ ಬೆಸ್ಟ್ ಆಫ್ 9, ಬೆಸ್ಟ್ ಆಫ್ 9, ಬೆಸ್ಟ್ ಆಫ್ 3, ಬೆಸ್ಟ್ ಆಫ್ 3 ಅಂತ ಹೇಳಿ ಈ ತರದ 24 ಜನಕ್ಕೆ ನಾವು ಇದು ಇವತ್ತೆ ಸನ್ಮಾನ ಇದು ಮಾಡ್ತಾ ಇದ್ದೀವಿ. ರಾಜೇಂದ್ರ ಕುಲಕರ್ಣಿ ಅಂತ ಹೇಳಿ ನಾನು ಇದಕ್ಕೆ ಒಂದು ಥ್ಯಾಂಕ್ ಯು.